ಹಾಯ್ ಫ್ರೆಂಡ್ಸ್, ಎಲ್ಲವಕ್ಕೂ ನಮಸ್ಕಾರ. ಎಲ್ಲವಕ್ಕೂ ಹಳ್ಳಿ ಜೀವನ ಶೈಲಿ ವ್ಲಾಗ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಒಂದಿನದಲ್ಲ, ಸುಮಾರು ದಿನದ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಆಗಿತ್ತು. ನಾನು ಸ್ವಲ್ಪ ಮಳೆ ಕಮ್ಮಿ ಜೋಡ್ಕೊಂಡು ಕಳೆ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದೆ. ಹಾಗೆ ಬೆಳಗ್ಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆಂಗಿರ್ತು, ಮಲೆನಾಡಿನಲ್ಲಿ ಎಷ್ಟು ಚಂದ ಕಾಣ್ತು ಹೇಳಿದ್ರೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡೆ. ಬೆಳಗ್ಗೆ ಈ ಮಲೆನಾಡಿನ ವಾತಾವರಣ ನೋಡಲೇ ಖುಷಿ ಕಾಣ್ತು. ಇದು ನಮ್ಮ ಅಮ್ಮನ ಮನೆಯಿಂದ ಬರ್ತಾ ಸ್ವಲ್ಪ ಚಕ್ಲಿ ಹತ್ರ ಅದನ್ನೆಲ್ಲ ತಗೊಬಂದಿದ್ದೆ. ಅದನ್ನೆಲ್ಲ ಕರಡಿಗೆ ತುಂಬ್ತಾ ಇದ್ದೆ. ಅದರ ಒಂದು ಸಣ್ಣ ಕ್ಲಿಪ್ಪಿಂಗು. ವಿಡಿಯೋದಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸು ಮಿಕ್ಸ್ ಆಗಿದ್ದು. ನಾ ಅಮ್ಮನ ಮನೆಗೆ ಹೋಗಿದ್ದು ಇದೆಲ್ಲ. ಅಲ್ಲಿ ಅಮ್ಮನ ಮನೇಲಿ ಚಕ್ಲಿ ಬಹಳ ತಯಾರಿ ಮಾಡ್ಕೊಂಡಿದ್ದೆ. ಅದಕ್ಕೆ ನಾ ಚಕ್ಲಿ ಸುತ್ತಾ ಇದ್ದಿದ್ದೆ. ಅಮ್ಮ ಚಕ್ಲಿ ಹಿಟ್ಟನ್ನು ಕಾಸಿ ಚಕ್ಲಿ ಸುಟ್ಟು ಕೊಟ್ಟು ನಾನು ಚಕ್ಲಿನ ಒತ್ತಿ ಅದನ್ನು ಇದು ಮಾಡಿಕೊಟ್ಟೆ. ಇದು ಗೊತ್ತಿಲ್ಲ. ನಾನು ವಿಡಿಯೋ ನೋಡ್ತಿದ್ದವರಲ್ಲಿ ಯಾರಾದರೂ ಕಾರಣ ಗೊತ್ತಿಲ್ಲ. ಆದರೂ ಎಲ್ಲವೂ ಕಾಲೇಜ್ ಮೇಲಿನ ವಾತಾವರಣ. ಈ ವಿಡಿಯೋ ನನ್ನ ಮಗಳ ಸಣ್ಣಿದ್ದಾಗಿನ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ನನ್ನ ಭಾವ ಅಂದರೆ ಚಿಕ್ಕಮ್ಮನ ಅಳಿಯ ಕಳಿಸಿದ್ದು. ಥ್ಯಾಂಕ್ ಯು ಭಾವ. ಈ ಮೂಲಕ ನನ್ನ ಮಗಳ ಸಣ್ಣ ಒಂದಿಷ್ಟು ನೆನಪುಗಳನ್ನು ಈ ಮೂಲಕ ಕಳಿಸ್ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಹತ್ರ ಕರೆನೂ ನನ್ನ ಮಗಳದ್ದು ಹಳೆಯದು ಫೋಟೋಸ್ ಇರೋದಾಗಲಿ ಅಥವಾ ವೀಡಿಯೋಸ್ ಇರೋದಾಗಲಿ ಕಮ್ಮಿ. ಫೋಟೋಸ್ ಆದರೂ ಸ್ವಲ್ಪ ಇದ್ದು, ವೀಡಿಯೋಸ್ ಭಾಳ ಕಮ್ಮಿ ಇದ್ದು ನನ್ನ ಹತ್ರ. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆ್ಯಕ್ಚುಲಿ ಅಂದರೆ ಅದಕ್ಕೆ ಹೂವು, ಮಾಲೆ ಅಥವಾ ಯಾವುದೇ ಹೂವಾದರೂ ಅದಕ್ಕೆ ಹೂವು ಸುಡ್ಕೊಂಬೋದು ಅಂದರೆ ಭಾಳ ಇಷ್ಟ. ಮತ್ತು ಕೈಗೆ ಬಳೆ ಹಾಕ್ಕೊಂಬೋದು, ಉದ್ದ ಡ್ರೆಸ್ ಹಾಕ್ಕೊಂಬೋದು, ಸೀರೆ ಉಟ್ಕೊಬೋದು, ವೇಲ್ ಹಾಕ್ಕೊಂಬೋದು. ಅದೆಲ್ಲ ಸಾಧಾರಣ ಎಲ್ಲ ಮಕ್ಕಳಿಗೂ ಇಷ್ಟ ಆಗಿರುತ್ತು. ನಂಗೂ ಕೂಡ ಸಣ್ಣಿದ್ದಾಗ ಅದನ್ನು ದಾಟ್ಕೊಂಡೇ ಬಂದವೆ. ಸಣ್ಣಿದ್ದಾಗ ಬಳೆ ಹಾಕ್ಕೊಂಬೋದು, ಹೂ ಸುಡ್ಕೊಬೋದು ಅಂದರೆ ಎಲ್ಲ ತುಂಬ ಇಷ್ಟ. ಇವಾಗ ಕೈಯಲ್ಲಿ ಹೂವಿದ್ರು ಸುಡ್ಕೊಳ್ಳೋವ ಬೇಡ್ದ, ಕೈಯಲ್ಲಿ ಬಳೆ ಇದ್ದರೂ ಹಾಯ್ಕೊಳ್ಳೋವ ಬೇಡ್ದ ಹೇಳುವಂಥ ಸಿಚುವೇಶನ್ನು ಎಲ್ಲವಕ್ಕೂ ಕಾಮನ್ನು. ಆದರೂ ಕೂಡ ಅದಕ್ಕೆ ಅದೆಲ್ಲ ಇಷ್ಟ. ಸಾಧಾರಣವಾಗಿ ಈ ಮಲೆನಾಡು ಹೇಳುವಂಥ ಒಂದು ವಾತಾವರಣನೇ ಖುಷಿ ಕೊಡ್ತು ಅನ್ನಿಸ್ತು. ನನ್ನ ಪ್ರಕಾರದಲ್ಲಿ ಮಲೆನಾಡಿನಲ್ಲಿ ಕಾಮಂತಹ ಅಡಿಕೆ ಮರ ಆಗಿರಲಿ ಅಥವಾ ಈ ಒಂದು ಗ್ರೀನ್ ಎಲ್ಲಿ ನೋಡ್ರೂ ಗ್ರೀನ್ ಆಗಿರ್ತು. ಈ ಒಂದು ವಾತಾವರಣ ನಾವು ಇನ್ನೂ ಹೆಚ್ಚೆಚ್ಚು ಉಳಿಸ್ಕೊಂಡು ಹೋಗ್ತಾ ಹೇಳೋದಷ್ಟೇ ಒಂದು ಕಳಕಳಿಯ ವಿನಂತಿ. ಅಂದರೆ ಎಲ್ಲ ಕಡೆಗೂ ಈಗ ಪೇಟೆ ಮುಂದುವರಿತಾ ಇದ್ದು, ಪೇಟೆಯಾಗಿ ಬದಲಾಗ್ತಾ ಇದ್ದು. ನಮ್ಮ ಹಳ್ಳಿಯ ವಾತಾವರಣಗಳು, ತೋಟ, ಗದ್ದೆ ಅಂತೂ ಕಾಂಬೋದೇ ಇಲ್ಲೇ ಹೇಳುವಂಗೆ ಐಕೊಂಡಿದ್ದು. ಸಿಕ್ಕಾಬಟ್ಟೆ ಕಮ್ಮಿ ಆದರೂ ಗದ್ದೆ ಇದ್ದಾವೆಲ್ಲವೂ ತೋಟ ಹಾಕ್ತಿದ್ದ ಕಾರಣ ಪ್ರಾಣಿಗಳ ಕಾಟ, ಅದರ ರಕ್ಷಣೆ ಕಷ್ಟ. ಅಥವಾ ಅದನ್ನು ತಕ್ಕನಂಗೆ ಗದ್ದೆ ನೆಟ್ಟಿ ಮಾಡುವವಿಲ್ಲ, ಗದ್ದೆ ಹೂಡುವವಿಲ್ಲ. ಮೊದಲೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು. ಆಕಾಶ ಒಂದು ಸಲ ಕಾಣಿಸ್ತು. ಇದು ಎಷ್ಟೊತ್ತು ಹೆಳ್ಳು ಬತ್ತಲೆ ಮರಗಳ ಮಧ್ಯದಲ್ಲಿ ನೋಡುವಂತಹ ಒಂದ್ಸಲ ಕ್ಲಿಯರ್ ಅಂದಿತ್ತು. ಹಿಂಗೋ ಒಂದು ಮಲೆನಾಡ ತೋಟ, ಅದಕ್ಕೆ ಕಮೆಂಟ್ ಮಾಡಿ. ಬಾಳೆ ಮರ ಈ ಒಂದು ಮಾಡಿ ವಾತಾವರಣ ಗ್ರೀನರಿ ನೋಡ್ಲಿ ಎಷ್ಟು ಖುಷಿ ಕಾಣ್ತದೆ. ವಿಡಿಯೋಗಳನ್ನು ಇಷ್ಟ ಆದ್ರೆ ಯಾರು ಸುಮಾರು ಈ ವಿಡಿಯೋ ಶೂಟ್ ಮಾಡಿದ್ದೆ. ಸಬ್ಸ್ಕ್ರೈಬ್ ಮಾಡಿದವಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಮಗಳು ಅಂಗಳದಲ್ಲಿ ರಂಗೋಲಿ ಬಿಡಿಸೋದ್ರೆ ಸಾರಿಸ್ತಿದ್ದಿತ್ತು. ನಾವು ಮಕ್ಕಳಿಗೆ ಯಾವತ್ತೂ ಆ ಕೆಲಸನೇ ಮಾಡೋಣ, ಈ ಕೆಲಸನೇ ಮಾಡೋಣ, ನೀ ಇನ್ನೂ ಸಣ್ಣವ ಹೇಳೋದನ್ನು ಹೇಳಲಾಗ. ನನ್ನ ಪ್ರಕಾರದಲ್ಲಿ ನೋಡ್ಬೋಕೆ ಅಂತ ಅನಿಸ್ತು. ಕೆಲವ್ರೆ ಈ ಅಮ್ಮ ಎಂಥದ್ದು ಬರೀ ಮಕ್ಕಳ ಮಾಡಿಸ್ತು ಅನಿಸು. ಆದರೂ ಕೂಡ ಮಕ್ಕಳು ಸಣ್ಣಿದ್ದಾಗಿಂದನೇ ಅದನ್ನೆಲ್ಲ ಮಾಡುವಂಥ ಅಭ್ಯಾಸ ಮಾಡಿಸಿದ್ರೆ ಅವಕ್ಕೆ ಮುಂದೆ ತಮಗೂ ಬತ್ತು ಹೇಳುವಂಥದ್ದು ಇದಿರ್ತು. ಮಕ್ಕಳು ಸಣ್ಣವಿದ್ದಾಗ ತಪ್ಪು ಮಾಡೋದು ಸಹಜ. ತಪ್ಪು ಮಾಡೋದೇ ಯಾವುದೇ ಒಂದು ಮನುಷ್ಯ ಕೂಡ ಕಲಿಯೋದು ಸಾಧ್ಯನೇ ಇಲ್ಲ. ಅವು ತಪ್ಪು ಮಾಡ್ದ ಹೇಳ್ಕೊಂಡು ನಿನ್ನ ಹತ್ರ ಬತ್ತಿಲ್ಲ ನೀ ಮಾಡಡ ಹೇಳಲಿಲ್ಲ. ಯಾವತ್ತೂ ಮಕ್ಕಳಿಗೆ ಪ್ರೋತ್ಸಾಹ ಮಕ್ಕಳಿಗೆ ಅಂತಲ್ಲ, ಪ್ರತಿಯೊಬ್ಬಂಗೂ ಕೂಡ ಪ್ರೋತ್ಸಾಹ ಹೇಳೋದ್ರಿಂದ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಪ್ರೋತ್ಸಾಹ ಇಲ್ಲ ಹೇಳಿದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ನೀ ಎಂತ ಮಾಡ್ತೇನೆ, ನೀ ಅಂತೂ ಇಲ್ಲ ಬರೀತ್ನ ನೀ ಇದು ಮಾಡೋದಯ್ಯ
ನಿನ್ನ ಹತ್ರ ಅಂತೂ ಆಗುತ್ತಿಲ್ಲ ಹೇಳುವಂಥದ್ರ ಬದಲಾಗಿ ಆಗುತ್ತೋ, ನಿನ್ನ ಹತ್ರ ಆಗುತ್ತೋ, ನಿನ್ನ ಹತ್ರ ಸಾಧ್ಯ ಇದ್ದು ನೀ ಮಾಡು ಹೇಳುವಂಥ ಸಪೋರ್ಟಿಂದ ನಾವು ಮುಂದೆ ಹೋಗೋದು ಸಾಧ್ಯ. ಆದಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದವಕ್ಕೆ ಸಪೋರ್ಟ್ ಮಾಡಿ ನಿಂಗೆ ಪ್ರೋತ್ಸಾಹ ಕೊಡಿ ಹೇಳ್ತಿರಕತ್ತೆ. ನನ್ನ ಪ್ರಕಾರದಲ್ಲಿ ಸಣ್ಣಿದ್ದಾಗ ನಿನ್ನ ಹತ್ರ ಪಾತ್ರ ತೊಳೆಯೋಲಾಗ್ತಿಲ್ಲ, ನಿನ್ನ ಹತ್ರ ನೆಲ ಒರೆಸೋಲಾಗ್ತಿಲ್ಲ, ನಿನ್ನ ಹತ್ರ ಗುಡಿಸೋಲಾಗ್ತಿಲ್ಲ, ನೀ ಸಣ್ಣಿದ್ದೆ ಹೇಳೋದಕ್ಕಿಂತ ಅಡ್ಡಿಲ್ಲ ಸಾವಕಾಶ ಕಲ್ತ್ಕ ಮಾಡು, ಸ್ವಲ್ಪ ಮಾಡು ಹೇಳೋದನ್ನು ನಾವು ಹೇಳ್ಕೊಡೋಳು ಅನ್ನಿಸ್ತು ನನಗೆ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಹೇಳುವಂಥ ಒಂದು ಗಾದೆ ಆ ಥರನೇ ನಾವು ಸಣ್ಣಿದ್ದಾಗ ತಿದ್ದಿದ್ರೆ ಮಾತ್ರ ಅವ್ರ ತಪ್ಪುಗಳನ್ನು ನಾವು ಸರಿ ಮಾಡೋದು ಸಾಧ್ಯ. ದೊಡ್ಡಾದ್ಮೇಲೆ ಮುಂದೊಂದು ದಿನ ಅವ್ರ ಪ್ರಾಯಕ್ಕೆ ಬಂದಾಗ, ವಯಸ್ಸಿಗೆ ಬಂದಾಗ ನೀನು ಇದು ಹಿಂಗಲ್ಲ ಹಿಂಗೆ ಮಾಡೋದು ಇದು ತಪ್ಪು ಹೇಳೋದನ್ನು ಹೇಳಿದ್ರೆ ಅವು ತಿದ್ಕೊಂಬ ವಯಸ್ಸನ್ನು ದಾಟಿರುತ್ತೆ, ಅವ್ರ ಜೀವನದಲ್ಲಿ ಅದೇ ರೂಢಿ ಆಗಿರುತ್ತೆ. ಹಂಗಾಯ್ಕೊಂಡು ಎಷ್ಟೇ ಒಳ್ಳೆಯದನ್ನು ಕಲಿಸೋದಿದ್ರು ಆದಷ್ಟು ಸಣ್ಣಿದ್ದಾಗಿಂದನೇ ಕಲಿಸುವ, ಸಣ್ಣಿದ್ದಾಗಲೇ ಅವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮೂಲಕವಾಗಿ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿ ಬೆಳೆಸ್ತೀವಿ. ಈ ಸಲದ ಮಳೆಗಾಲ ಅಂತೂ ಮಲೆನಾಡಿನಲ್ಲಿ ಬೇಜಾರು ಬಂದೋತಪ್ಪ. ಆದರೆ ವಾತಾವರಣ ಎಷ್ಟು ಹಾಳಾಜು ಅಂದರೆ ಬಿಸಿಲು ಬಂತು ಅಂದರೆ ಶಕೆ ತಡ್ಕೊಂಬ್ಲಾಗ್ತಾಯಿಲ್ಲ ಇಂಥ ಮಳೆಗಾಲದಲ್ಲೂ.